ಶುಕ್ರವಾರ ಒಳಸಂಚುಗಾರರನ್ನು ದೂರವಿಡಿ, ಬಾಬಾ ವಾಂಗ್ ಅವರು ತಿಳಿಸಿದ್ದಾರೆ. ಮೇಷರಾಶಿ: ಇಡೀ ದಿನ ತಪ್ಪದ ಓಡಾಟ, ದೇಹ ಮನಸ್ಸುಗಳಿಗೆ ಅಧಿಕ ಒತ್ತಡ, ಉದ್ಯೋಗ ಉದ್ಯಮಗಳಲ್ಲಿ ಯಶಸ್ಸು, ಆಪ್ತರಿಂದ ಅಯಾಚಿತ ನೆರವು ಲಭ್ಯ, ಹಿರಿಯರ ಆರೋಗ್ಯದ ಕಡೆ ಗಮನ ಇರಲಿ, ಅತಿಥಿ ಸತ್ಕಾರ ಯೋಗ. ವೃಷಭ ರಾಶಿ: ಗುರುದೇವರ ಪೂರ್ಣಾನುಗ್ರಹದ ದಿನ, ಉದ್ಯೋಗದಲ್ಲಿ ಹೆಚ್ಚು ಸಂತೃಪ್ತಿ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಕೆಲಸದ ಒತ್ತಡ, ಉದ್ಯಮಗಳಲ್ಲಿ ಉತ್ಪಾದನೆ ಹೆಚ್ಚಳ, ಹತ್ತಿರದ ದೇವಾಲಯಕ್ಕೆ ಸಂದರ್ಶನ. ಮಿಥುನ ರಾಶಿ: ಚೆನ್ನಾಗಿ ವಿಮರ್ಶಿಸಿ ಮುನ್ನಡೆಯಿರಿ, ಒಳಸಂಚುಗಾರರನ್ನು ದೂರವಿಡಿ, ಉದ್ಯಮದಲ್ಲಿ ಪ್ರಗತಿ, ತೃಪ್ತಿಕರ ವ್ಯವಹಾರ ನಿಮಿತ್ತ ಸಣ್ಣ ಪ್ರಯಾಣದ ಸಾಧ್ಯತೆ, ನಿರುತ್ಸಾಹಗೊಂಡವರಿಗೆ ಉತ್ತೇಜನ. ಕರ್ಕಾಟಕ ರಾಶಿ: ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಿ, ಉದ್ಯಮದ ಉತ್ಪಾದನೆಗಳಲ್ಲಿ ವೈವಿಧ್ಯ ಕಾಯ್ದುಕೊಳ್ಳುವ ಪ್ರಯತ್ನ, ವಸ್ತ್ರಸಿದ್ಧ ಉಡುಪು ಆಭರಣ ಶೋಕಿ ವಸ್ತುಗಳ ವ್ಯಾಪಾರ ವೃದ್ಧಿ, ದೀರ್ಘಾವಧಿ ಹೂಡಿಕೆಗಳಿಂದ ಲಾಭ. ಸಿಂಹರಾಶಿ: ಉದ್ಯೋಗ ಪರಿಣತಿ ವೃತ್ತಿಗೆ ಕ್ರಮಗಳು, ಆಪ್ತರ ಸಲಹೆಯಿಂದ ವ್ಯಾಪಾರ ವೃದ್ಧಿ, ಕಟ್ಟಡ ನಿರ್ಮಾಣ ಕಾಮಗಾರಿ ತ್ವರಿತ ಗತಿಯಲ್ಲಿ, ನೂತನ ವಾಹನ ಖರೀದಿಗೆ ಸಿದ್ಧತೆ, ಬಂಧುಗಳ ಮನೆಯ ದೇವತಾ ಕಾರ್ಯದಲ್ಲಿ ಭಾಗಿ. ಕನ್ಯಾ ರಾಶಿ: ಸಂಸಾರದಲ್ಲಿ ಸಾಮರಸ್ಯದ ವಾತಾವರಣ, ಆತ್ಮೀಯರ ಭೇಟಿಯಿಂದ ಹರ್ಷ, ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ವಾತಾವರಣ, ಉದ್ಯೋಗಸ್ಥರಿಗೆ ಆಶಾದಾಯಕ ಅವಕಾಶಗಳು, ವ್ಯಾಪಾರ ಲಾಭದಾಯಕ. ತುಲಾರಾಶಿ: ಸಾಂಸಾರಿಕ ಚಿಂತೆಗಳಿಂದ ಮುಕ್ತವಾದ ಮನಸ್ಸು, ಪ್ರತಿಭಾವಂತರಿಗೆ ಗೌರವ ಪ್ರಾಪ್ತಿ, ಅಕಸ್ಮಾತ್ ಧನಾಗಮನ, ಗೃಹಾಲಂಕಾರಕ್ಕೆ ಧನ್ಯವ್ಯಯ, ಕುಶಲಕರ್ಮಿಗಳ ಕೃತಿಗಳಿಗೆ ಉತ್ತಮ ಬೇಡಿಕೆ, ಮಕ್ಕಳ ಅಧ್ಯಯನಾಸಕ್ತಿ ವೃದ್ಧಿ. ವೃಶ್ಚಿಕ ರಾಶಿ: ಆಧ್ಯಾತ್ಮಿಕ ಸಾಧನೆಯಿಂದ ಆನಂದ, ಉದ್ಯಮದ ವ್ಯಾಪ್ತಿ ಇನ್ನಷ್ಟು ವಿಸ್ತರಣೆ, ಆಸ್ತಿ ವಿವಾದ ಮಾತುಕತೆಯಲ್ಲಿ ಪರಿಹಾರ, ಉತ್ಪನ್ನಗಳ ಗುಣಮಟ್ಟಕ್ಕೆ ಜನರಿಂದ ಶ್ಲಾಘನೀಯ. ಧನುರಾಶಿ: ತಾತ್ಕಾಲಿಕ ತೊಂದರೆಗಳಿಂದ ಬಿಡುಗಡೆ, ಉದ್ಯೋಗ ಸ್ಥಾನದಲ್ಲಿ ಮೇಲಧಿಕಾರಿಗಳಿಂದ ಗೌರವ, ಸಣ್ಣ ಉದ್ಯಮಗಳ ಅಭಿವೃದ್ಧಿ, ಹೈನುಗಾರಿಕೆ ಜೇನು ವ್ಯವಸಾಯದಲ್ಲಿ ಆಸಕ್ತಿ. ಮಕರ ರಾಶಿ: ಉದ್ಯೋಗದಲ್ಲಿ ಪ್ರಗತಿಯ ಲಕ್ಷಣ, ವಸ್ತ್ರ ಆಭರಣ ವ್ಯಾಪಾರಗಳಿಗೆ ನಿರೀಕ್ಷೆ ಮೀರಿ ಲಾಭ, ಭೂ ವ್ಯವಹಾರಗಳಲ್ಲಿ ತಕ್ಕಮಟ್ಟಿನ ಲಾಭ, ಒಳ್ಳೆಯ ಬೇಡಿಕೆ, ಹಣ್ಣು ತರಕಾರಿ ಬೆಳೆಗಾರರಿಗೆ ಆದಾಯ ವೃದ್ಧಿ. ಕುಂಭರಾಶಿ: ಸರಕಾರಿ ಹುದ್ದೆಯಲ್ಲಿರುವವರಿಗೆ ನೆಮ್ಮದಿ, ಉದ್ಯಮದಲ್ಲಿ ನಿರೀಕ್ಷೆ ಮೀರಿದ ಪ್ರಗತಿ, ದೂರದಲ್ಲಿರುವ ಬಂಧುಗಳ ಭೇಟಿ, ಸೇವಾ ಕಾರ್ಯಗಳಲ್ಲಿ ಕೈಜೋಡಿಸಲು ಮನೆ ಮಂದಿಯ ಸಹಕಾರ, ಮುದ್ರಣ ಸಾಮಗ್ರಿ ವಿತರಕರ ವ್ಯಾಪಾರ ವೃದ್ಧಿ. ಮೀನರಾಶಿ: ಹಲವು ಶುಭ ಫಲಗಳ ದಿನ, ಉದ್ಯೋಗ ಸ್ಥಾನದಲ್ಲಿ ಕೀರ್ತಿ, ಸರಕಾರಿ ಕಚೇರಿಗಳಲ್ಲಿ ಅನುಕೂಲಕರ ಸ್ಪಂದನ, ಅಪರಿಚಿತ ವ್ಯಕ್ತಿಗಳಿಂದ ಅನಿರೀಕ್ಷಿತ ಸಹಾಯ.